ಸ್ನೇಹಿತರೆ, ಅಪ್ಪು ಸರ್ ಬರ್ತ್ಡೇ ದಿನ ಅಪ್ಪು ಸರ್ ನೋಡ್ಲಿಕ್ಕೆ ಅಂತ ಹೇಳಿ ಗುಲ್ಬರ್ಗದಿಂದ ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ಸಿದ್ದಣ್ಣ, ಶರಣ, ವೆಂಕಟೇಶ್, ಅಲ್ಲು, ಸಾಬಣ್ಣ, ಮಹೇಶ್, ಆಂಜನೇಯ, ಸಂತೋಷ್. ಸರ್, ನೀವು ಅಷ್ಟು ದೂರದಿಂದ ಬಂದಿದ್ದೀರಾ, ಏನಕ್ಕೋಸ್ಕರ ಬಂದಿದ್ದೀರಾ? ಯಾವ ಅಭಿಮಾನದಿಂದ ಬಂದಿದ್ದೀರಾ? ನಿಮ್ಗೆ ಎಷ್ಟು ಪ್ರೀತಿ ಅಪ್ಪು ಸರ್ ಕಂಡ್ರೆ? ಅಪ್ಪು ಸರ್ ಕಂಡ್ರೆ ಪ್ರೀತಿ ಜಾಸ್ತಿ ಇದೆ ಸರ್. ಅಪ್ಪು ಸರ್ ನಾವು ದೊಡ್ಡ ಅಭಿಮಾನಿ ಸರ್. ಅವ್ರಿಂದ ಗುಲ್ಬರ್ಗದಿಂದ ನಾವು ಇಲ್ಲಿಗೆ ಬಂದಿದ್ವಿ. ಯಾಕಂದರೆ ಅಪ್ಪು ಸರ್ ನಮ್ಮ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಕೂಡ ಬಂದಿದ್ದರು. ಇಲ್ಲೇ ನಾನು ಒಂದು ಶೂಟಿಂಗ್ ಕೂಡ ಮಾಡ್ತಂತ ಹೇಳಿದರು. ಆದರೂ ನಮ್ಮ ಬಿಟ್ಟು ಹೋಗಿದ್ರು. ಆದರೂ ಜೊತೆಗಿರೋದ ಜೀವ ಎಂದೆಂದು ಜೀವ ಅಂತ ಹೇಳಿ ನಾವು ಅವ್ರ ಅಭಿಮಾನಿ ಸಲುವಾಗಿ ಬಂದಿದ್ವಿ. ನಿಮ್ಗೆ ಅನಿಸ್ತದೆ ಅಪ್ಪು ಸರ್ ಅಂದರೆ? ಸರ್, ಅಪ್ಪು ಸರ್ ಅಂದರೆ ತುಂಬ ಇಷ್ಟ. ಅಪ್ಪು ಸರ್ ಅಭಿಮಾನಿ, ಅಪ್ಪಟ ಅಭಿಮಾನಿ. ಅಪ್ಪು ಸರ್ ಅಂದರೆ ಇಷ್ಟ. ಮಿಸ್ಸು ಅಪ್ಪು ಸರ್. ನಮಗೆ ಅಪ್ಪು ಸರ್ ಅಂದರೆ ಇಷ್ಟ ಸರ್. ಇಷ್ಟ? ಅದಕ್ಕೆ ಅಲ್ಲಿ ನೋಡಕ್ಕೆ ಬಂದಿದ್ದೀವಿ. ಒಂದು ಸಿನಿಮಾ ಬಿಡದೆ ಎಲ್ಲ ಸಿನಿಮಾಗಳು ನೋಡ್ತೀವಿ ಸರ್. ಅಪ್ಪು ಸರ್ ದೊಡ್ಡ ಅಭಿಮಾನಿಗಳು ನಾವು. ಆದ್ದರಿಂದ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ನಾವು ಇಲ್ಲಿ ಗುಲ್ಬರ್ಗದಿಂದ ಇಲ್ಲಿಗೆ ಬಂದಿದ್ದೀವಿ ಸರ್. ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ? ಅಪ್ಪು ಸರ್ ಅಂದರೆ ನಮಗೆ ತುಂಬ ಇಷ್ಟ. ಅವರ ಬಾಲ್ಯ ಜೀವನದಿಂದ, ಅವರ ಚಿಕ್ಕ ವಯಸ್ಸಿಂದನೂ ಅವರ ಸಿನಿಮಾ ನೋಡಿಕೊಂಡು ಬಂದಿದ್ದೀವಿ. ನಾವು ಕೂಡ ಅವರ ಜೀವನದಂತೆ ನಡಿಬೇಕು, ಅವರ ದಾರಿ ದೀಪ ಆಗಬೇಕಂತೇಳಿ ನಾವು ಮನಸ್ಸಲ್ಲಿ ಅಳವಡಿಸ್ಕೊಂಡಿದ್ದೀವಿ ಸರ್. ನಿಮಗೆ ತುಂಬ ಇಷ್ಟ ಸರ್ ಅಪ್ಪು ತುಂಬ ಇಷ್ಟ. ನಮಗೂ ಅಪ್ಪು ಸರ್ ಅಂದರೆ ತುಂಬ ಇಷ್ಟ. ಆದರೆ ನಾವು ಕಿಚ್ಚ ಅಭಿಮಾನಿ. ನಮ್ಮ ಕಿಚ್ಚ ಅಣ್ಣನಿಗೆ ಅಂದರೆ ಅಪ್ಪು ಸರ್ ತುಂಬ ಇಷ್ಟ. ಅದಕ್ಕೆ ಅವರಿಬ್ಬರದು ನಾನು ಹಾಕಿಸಿದ್ವಿ. ನಾನು ನನ್ನ ಫ್ರೆಂಡ್, ಅವನು ಅಪ್ಪು ಸರ್ ಅಭಿಮಾನಿ, ನಾನು ಕಿಚ್ಚ ಅಣ್ಣ ಅಭಿಮಾನಿ. ನಾವು ಎಂದಿಗೂ ಇಬ್ಬರು ಬಿಟ್ಟಿರಲ್ಲ. ಹಂಗೆ ನಮ್ಮ ಅಣ್ಣನು ಮರಳಿ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ನನಗೆ ತುಂಬ ದುಃಖ ಆಗುತ್ತೆ ಅಪ್ಪು ಸರ್. ಥ್ಯಾಂಕ್ ಯು. ಸೊ ಈಗ ನೀವು ಅಲ್ಲಿಂದ ಖುಷಿಲಿ ಸಂತೋಷದಲ್ಲಿ ಬಂದಿದ್ದೀರಾ ಅಪ್ಪು ಸರ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ. ಸೊ ನಿಮಗೆಲ್ಲ ಅಪ್ಪು ಸರ್ ಹೇಳಿರೋಂಥ ಯಾವ ಆದರ್ಶನ ಪಾಲಿಸಬೇಕು ಅನಿಸುತ್ತೆ? ಯಾವ ಮಾತು ನಿಮ್ಗೆ ಇಷ್ಟ ಆಗುತ್ತೆ? ಅವರು ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ಒಳ್ಳೆ ಮಾತುಗಳನ್ನೆಲ್ಲ ಹೇಳ್ತಿದ್ರು. ಆ ಥರದಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ? ಅಪ್ಪು ಸರ್ ಮಾತು ಯಾವಾಗ ನೆನಪಿರುವಂಥದ್ದು? ಅವ್ರನ್ನ ಯಾವಾಗ ನೆನೆಸ್ಕೋತೀರಲ್ಲ, ತುಂಬ ಅಭಿಮಾನಿಗಳು ನೀವು ಅಲ್ವಾ? ನಾನು ಅಭಿಮಾನಿನೇ. ಸೊ ಹಾಗಾಗಿ ಯಾವ ಮಾತು ಅವ್ರು ನಿಮ್ಗೆ ಇಷ್ಟ ಆಗುತ್ತೆ ಜಾಸ್ತಿ? ಅವ್ರ ಮಾತಂದರೆ ಬೆಟ್ಟದ ಮೂವಿ ನೋಡಿದ್ರೆ ತುಂಬ ಅರ್ಥ ಆಗುತ್ತೆ ಸರ್. ಯಾವ್ದು ಇಷ್ಟ ಆಗುತ್ತೆ ಅಲ್ಲಿ? ಅವ್ರ ನಿಯತ್ತು, ಸ್ವಾಭಿಮಾನಿ ಎಂಬುದಲ್ಲ ಅದ್ರ ಮೇಲೆ ಅರ್ಥ ಆಗುತ್ತೆ. ಪುನೀತ್ ಸರ್ ಹೇಳಿದರು, ಯಾರನ್ನಾದರೂ ದೊಡ್ಡವರು ಕಂಡ್ರೆ ಅವ್ರಿಗೆ ಒಂದು ಗೌರವ ಕೊಡಬೇಕು. ಮತ್ತು ಯಾರನ್ನಾದರೂ ಎಲ್ಲಿಯಾದರೂ ಯಾರು ಅಂಗವಿಕಲರು ಹೋಗ್ತಾ ಇದ್ರೆ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು, ಕಣ್ಣಿಂದ ನೋಡಬಾರ್ದು ಅಂತ ಒಳ್ಳೊಳ್ಳೆ ಮಾತುಗಳು ಹೇಳಿದ್ರೆ ಅದು ತುಂಬ ಇಷ್ಟ ಆಗುತ್ತೆ. ಅದೆಲ್ಲ ಪಾಲಿಸ್ಬೇಕಂತ ನಾವು ಹೇಳ್ತಾ ಇದ್ದೀವಿ ಸರ್. ನಿಮ್ಗೇನು ಅನಿಸುತ್ತೆ ಅಪ್ಪು ಸರ್ದು? ಅನಾಥನ ಕಂಡ್ರೆ ಎಲ್ಲಾದರೂ ಅನಾಥಾಶ್ರಮಕ್ಕೆ ಬಿಡಿ ಅಂತ, ಅದು ಭಾಳ ಇಷ್ಟ. ನಾವು ಕಂಡ್ರೆ ನಾವು ಅವ್ರಂತಲೇ ಅನಾಥಾಶ್ರಮ ನಡೆಸ್ಬೇಕು ಅಂದ್ಕೊಂಡಿದ್ದೀವಿ. ಏನಾಗುತ್ತೆ ಗೊತ್ತಿಲ್ಲ ಸರ್. ನಾವು ಚಿತ್ತಾಪುರ ತಾಲೂಕಲ್ಲಿ. ಓಕೆ, ನಿಮಗೆ ಸರ್? ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ.